ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಶಿವಣ್ಣನ ಕೆರಿಯರ್ನಲ್ಲಿ ಒಂದು ಮೆಗಾ ಹಿಟ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್ 2012 ಬರುತ್ತೆ, ತವರಿಗೆ ಬಾ ತಂಗಿ. ಅಜಯ್ ಕುಮಾರ್ ಅವರು ಪೋಲಿ ಭಾವ ಅನ್ನೋ ಸಿನಿಮಾ ಮಾಡಿ ಸ್ವಲ್ಪ ಕಳ್ಕೊಂಡಿರ್ತಾರೆ, ಆರ್ಥಿಕವಾಗಿ ಕುಗ್ಗಿರ್ತಾರೆ. ಅಚಾನಕ್ ಆಗಿ ಸಿಕ್ಕೋದಾವಾಗ RS ಗೌಡ್ರು ಮೀಟ್ ಮಾಡಿದಾಗ, ಗುರು ನನಗೆ ತವರಿನ ತೊಟ್ಟಿಲು ಥರ ಒಂದು ಕತೆ ಬೇಕಪ್ಪ, ನೀವು ದಯವಿಟ್ಟು ಕೊಡಪ್ಪ ಒಂದು ಕತೆ ಇದ್ದರೆ, ಇಲ್ಲಾಂದ್ರೆ ರೆಡಿ ಮಾಡಿಕೊಡು, ಆ ರೀತಿ ನಂಗೆ ಸಿನಿಮಾ ಮಾಡಬೇಕು ಅಂದರೆ ಒಂದು ಅಣ್ಣ ತಂಗಿ ಮೇಲೆ ಇರಲಿ ಕತೆ ಇರಲಿ, ನಂಗೆ ಮಾಡಿಕೊಡು ಅಂತಾರೆ. ಎಲ್ಲ ಕತೆ ಎಲ್ಲ ಬರೆದು ಆ ಫಸ್ಟ್ ಹಾಫ್ ಹೇಳ್ತಾರೆ, ಒಂದು 10 ದಿನ ಬಿಟ್ಟು. ಖುಷಿಯಾಗುತ್ತೆ RS ಗೌಡ್ರಿಗೆ. ಇನ್ನೊಂದು 10 ದಿನ ಬಿಟ್ಕೊಂಡು ಬಾ ಅಂತಾರೆ. ನೆಕ್ಸ್ಟ್ ಒಂದು 10 ದಿನ ಬಿಟ್ಟು ಬಂದಾಗ ಫುಲ್ ಕತೆ ಹೇಳ್ತಾರೆ, ಖುಷಿಯಾಗುತ್ತೆ. ಯಾರಿಗೆ ಮಾಡೋಣ ಅಂತ, BC ಪಾಟೀಲ್ ಹಾಗೂ ಅನುಪ್ರಭಾಕರ್ ಈ ಸಿನಿಮಾಗೆ ಮೊದಲು ಆಯ್ಕೆ ಆಗೋದು, ಅವ್ರಿಗೆ ಮಾಡೋಣ ಅಂತ. ಅವರು RS ಗೌಡ್ರ ಸರ್ಕಲ್ನಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, BC ಪಾಟೀಲ್ ಅವ್ರಿಗೆ ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ, ಅಂದರೆ ಮಾರ್ಕೆಟ್ ಕಡಿಮೆ ಆಗಿದೆ, ಶಿವಪ್ಪ ನಾಯಕ ಅನ್ನೋ ಸಿನಿಮಾ ಮಾಡಿ ಅವ್ರು ಕಳ್ಕೊಂಡಿದ್ದಾರೆ, ಅಂದರೆ ಫ್ಲಾಪ್ ಆಗಿದೆ ಸಿನಿಮಾ, ಈಗೇನು ಮಾಡ್ತೀಯ ನೋಡು ಅಂತ, ಶಿವಣ್ಣನಿಗೆ ಮಾಡು ಅಂತ ಹೇಳ್ತಾರೆ. ಮತ್ತೆ ಬರ್ತಾ ಅಜಯ್ ಕುಮಾರ್ ಹತ್ರ ಬರ್ತಾರೆ, RS ಗೌಡ್ರು ಬರ್ತಾರೆ, ಬಂದು ಶಿವಣ್ಣನಿಗೆ ಮಾಡಿಬಿಡ್ತೀನಿ ಅಂತ. ಶಿವಣ್ಣ ಆದರೆ ಎಕ್ಸ್ಟ್ರಾಡಿನರಿ, ಆದರೆ ಕಥೆಯಲ್ಲಿ ನಾನು ಬೇರೆ ಚೇಂಜ್ ಮಾಡಬೇಕಾಗುತ್ತೆ. ಶಿವಣ್ಣಂದು ಮ್ಯಾನರಿಸಮ್, ಅವರ ಇಮೇಜೇ ಬೇರೆ, BC ಪಾಟೀಲ್ ಇಮೇಜೇ ಬೇರೆ, ನಾನು ಮಾಡೋದು ಕತೆ ಮುಖ್ಯ, ಕಥೆನೇ ಹೀರೋ ಅಂತ. ಇಲ್ಲಿ ಶಿವಣ್ಣ ಬಂದಾಗ ಒಂದು ದೊಡ್ಡ ಸ್ಟಾರ್ ವ್ಯಾಲ್ಯೂ ಬಂದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕತೆ ಚೇಂಜ್ ಮಾಡಬೇಕು ಅಂತೇಳಿ ಕಂಪ್ಲೀಟ್ ಚೇಂಜ್ ಮಾಡ್ತಾರೆ. ಶಿವಣ್ಣನ ಡೇಟ್ ತೊಗೊಬರೋಣ ಫಸ್ಟು ಅಂತೇಳಿ ಶಿವಣ್ಣನ ಮೀಟ್ ಮಾಡೋಕೆ ಹೋಗ್ತಾರೆ. ಆ ಹಿಂದೆ ನಿರ್ದೇಶನ ಮಾಡೋದು ಸಾಯಿ ಪ್ರಕಾಶ್ ಅಂತ ಡಿಸೈಡ್ ಮಾಡಿರ್ತಾರೆ. ಆಗ ಶಿವಣ್ಣ ಕೋದಂಡರಾಮ ಸಿನಿಮಾದ ಶೂಟಿಂಗಲ್ಲಿ ಇರ್ತಾರೆ, ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ಹೋಗ್ತಾರೆ, 1.5 ಗಂಟೆ ರೀಡಿಂಗ್ ಕೊಡ್ತಾರೆ ಶಿವಣ್ಣನಿಗೆ. ಶಿವಣ್ಣ ಕೆಲವು ಚೇಂಜಸ್ ಹೇಳ್ತಾರೆ, ಕೆಲವೊಂದು ಮಾರ್ಕ್ ಮಾಡಿ ಇಲ್ಲಿ ಬೇಡಪ್ಪ ಚೇಂಜ್ ಮಾಡಪ್ಪ ಅಂತ ಹೇಳ್ತಾರೆ. ಅಜಯ್ ಕುಮಾರ್ ಒಪ್ಪಲ್ಲ. ವರದಪ್ಪಣ್ಣನಿಗೆ ಒಂದು ಸಲ ಕತೆ ಹೇಳ್ಬಿಡಪ್ಪ ಅಂತ. ವರದಪ್ಪಣ್ಣ ಕತೆ ಹೇಳಿ ಅವರು ಓಕೆ ಮಾಡೋದ್ರಲ್ಲಿ ಅವರು ನಿಸ್ಸೀಮರು, ದೊಡ್ಡ ಮನೆಗೆ ಒಂದು ಪಿಲ್ಲರ್ ಇದ್ದಂಗೆ ಅವರು. ವರದಪ್ಪಣ್ಣ ಪೂರ್ತಿ ಕತೆ ಕೇಳಿ, ಎಳೆ ಚೆನ್ನಾಗಿದೆ ಅಜಯ್, ಆದರೆ ಇಲ್ಲಿ ನೀನು ಹೆಸರು ತವರಿಗೆ ಬತ್ತಂಗೆ ಅಂತ ಇಟ್ಟಿದ್ಯಾ, ಅಣ್ಣ ತಂಗಿ ಮೇಲೆ ಕತೆ ಹೋಗ್ತಿರುತ್ತೆ, ಈ ಅಣ್ಣ ತಂಗಿದ ಇಂಟೆಮೆಸಿನೇ ಇಟ್ಟಿಲ್ವಲ್ಲ ನೀನು, ಸ್ವಲ್ಪ ಬೇಕಲ್ಲ ತೋರಿಸ್ಬೇಕಲ್ಲ ಅಂತ. ಆಗ ಅಜಯ್ ಕುಮಾರ್ ಹೇಳ್ತಾರೆ, ಸರ್ ನಾನು ಸ್ಟಾರ್ಟಿಗೆ ಕೆಲವು ಮಾಂಟೇಜಸ್ ಇಟ್ಟಿದ್ದೀನಿ, ಅಲ್ಲಿ ಅಣ್ಣ ತಂಗಿ ನಡುವೆ ಏನಿದೆ ಬಾಂಧವ್ಯ ಅದನ್ನ ನಾನು ಹಾಡಲ್ಲೇ ಹೇಳ್ತೀನಿ, ಅಂದರೆ ಹಾಡಲ್ಲೇ ಹೇಳೋ ಥರ ಮಾಡ್ತೀನಿ. ಕೆಲವು ಸೀನ್ಗಳು ಆ ಸ್ಟಾರ್ಟಿಂಗೇ ಬರುತ್ತೆ, ಪ್ರೇಕ್ಷಕರು ಫಿಕ್ಸ್ ಆಗಿಬಿಡ್ತಾರೆ ಮೈಂಡಲ್ಲಿ. ಸರಿ ಆಯಿತು ಹಂಗೆ ಮಾಡು ಅಂತೇಳಿ ಎಲ್ಲ ಓಕೆ ಆಗುತ್ತೆ. ಶಿವಣ್ಣ ಅಂದ್ರೆ ಒಪ್ಕೊತಾರೆ, ಆಯಿತು ಸರಿ. ವರದಪ್ಪಣ್ಣ ಹೇಳಿದ್ಮೇಲೆ ಅಜಯ್ ಕುಮಾರ್ ಯಾಕೋ ಕಾಂಪ್ರಮೈಸ್ ಆಯ್ತಿಲ್ಲ, ಏನೋ ಒಂದು ದೃಷ್ಟಿ ಇದೆ ಅವನಿಗೆ, ಮಾಡಲಿ ಅಂತೇಳಿ ಬಿಟ್ಬಿಡ್ತಾರೆ. BA ಮಧು ಅವ್ರ ಹತ್ರ ಸಂಭಾಷಣೆ ಬರೆಸಿ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ದೇಸಿ ದೊರೆ ಹತ್ರ ಹೋಗ್ತಾರೆ, ಹಂಸಲೇಖ ಅವ್ರ ಹತ್ರ ಹಾಡು ಮಾಡ್ಸೋಕ್ಕೆ. ಹಂಸಲೇಖ ಅವರು ಆ ಸಮಯದಲ್ಲಿ MA ಕಟ್ಟಿರ್ತಾರೆ, ಅವರಲ್ಲಿ ಎಕ್ಸಾಮ್ ಟೈಮ್, ಆ ಟೈಮ್ ಅದು ಬ್ಯುಸಿ ಇರ್ತಾರೆ, ತುಂಬ ಸ್ಟಡಿ ಮಾಡ್ತಿರ್ತಾರೆ. ಅವ್ರು MA ಕಟ್ಟಿರೋದ್ರಿಂದ ಅವ್ರು ಸ್ಟಡಿ ಮಾಡ್ತಿರ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾರೆ, ನೈಟೇ ನಾನು ಫ್ರೀ ಆಗೋದು, ಬೆಳಿಗ್ಗೆಲ್ಲ ನಾನು ಓದ್ತಿರ್ತೀನಿ, ಬೇರೆ ಕಂಪೋಸಿಂಗ್ ಇರುತ್ತೆ, ಬೇರೆ ಕೆಲಸಗಳಿರುತ್ತೆ, ನೈಟ್ ಬಂದ್ಬಿಡಿ ಅಂತ. 2 ಗಂಟೆ ಮೇಲೆ, ಅದು ಬೆಳಗಿನ ಜಾವ ಅಂತ ಹೇಳಬೇಕು. ಸಾಯಿ ಪ್ರಕಾಶ್ ಅವರು ಒಂದು 2 ಸಲ ಬರ್ತಾರೆ, 3 ಸಲ ಅಷ್ಟೇ. ಎಲ್ಲ ಕೂತು ಫುಲ್ಲು ಎಲ್ಲೆಲ್ಲಿ ಹಾಡಬೇಕು ಎಲ್ಲ ಮಾರ್ಕ್ ಮಾಡಿ ಎಲ್ಲ ಮಾಡಿಸೋದು ಅಜಯ್ ಕುಮಾರ್ ಅವರೇ. RS ಗೌಡ್ರು ಅಜಯ್ ಕುಮಾರ್ ಅವ್ರನ್ನ ಕರ್ಕೊಂಡೋಗಿ ಹಂಸಲೇಖ ಮನೆ ಹತ್ರ ಒಂದು ಮಧ್ಯರಾತ್ರಿ 2 ಗಂಟೆಗೆ ಬಿಡ್ತಾರೆ. ಹಂಸಲೇಖ ಅವರು ಈ ಸಿನಿಮಾದ ಮೊದಲು ಹಾಕೋದು ಟ್ಯೂನ್ಗಳು, ಎಲ್ಲ ಟ್ಯೂನು ಒಂದು 4-5 ದಿನದಲ್ಲಿ ಓಕೆ ಮಾಡ್ತಾರೆ. ಅಜಯ್ ಕುಮಾರ್ ಅವರು ಎಲ್ಲ ಟ್ಯೂನ್ ಹಂಸಲೇಖ ಅವ್ರು ಹಾಕ್ತಾರೆ. 2 ಗಂಟೆಯಿಂದ 3 ಗಂಟೆ ಒಳಗೂ ಆ ಟ್ಯೂನ್ ಕೆಲಸ. ಟೋಟಲ್ ಟೈಮ್ ನೋಡೋಕೆ ಹೋದರೆ 2 ದಿನ ಅಷ್ಟೇ, ಬಟ್ ಗ್ಯಾಪ್ ಬಿಟ್ಟು ಗ್ಯಾಪ್ ಮಾಡಿದ್ರಿಂದ 1 ವಾರ ಟೈಮ್ ತೊಗೊಂಡಿರ್ತಾರೆ. ಟ್ಯೂನೆಲ್ಲ ಓಕೆ ಆಗುತ್ತೆ. ಸಾಹಿತ್ಯ ಬರೀಬೇಕಲ್ಲ, ಅದು ಕೂಡ ಹಾಗೇನೆ 2 ಗಂಟೆಯಿಂದ 4 ಗಂಟೆವರೆಗೂ ಬೆಳಗಿನ ಜಾವ, ಅಂದರೆ ಮಧ್ಯರಾತ್ರಿ ಬೆಳಗಿನ ಜಾವ ಅಂತ ಹೇಳಬೇಕು, ಎಲ್ಲ ಅಲ್ಲಿ ಬರೀತಾರೆ ಕೂತ್ಕೊಂಡು. ಹಂಸಲೇಖ ಅವರು ಅದ್ಭುತವಾಗಿ ಬರೀತಾರೆ. ಅಣ್ಣ ತಂಗಿ ಮೇಲೆ ಹಾಡು, ಸೆಂಟಿಮೆಂಟ್ ಹಾಡು, ಒಂದು ಲವ್ ಸಾಂಗ್ 1-2 ಇದೆಲ್ಲ ಮಾಡಿಕೊಡ್ತಾರೆ. ಅಲ್ಲಿ ಅಜಯ್ ಕುಮಾರ್ ಅವರು ಒಂದೊಂದು ಸನ್ನಿವೇಶ ಹೇಳಬೇಕಾದ್ರೂ ಕೂಡ ಹಂಸಲೇಖ ಅವರು ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ನೀಟಾಗಿ ಹಾಡು ಬರೆದು ಬಿಡ್ತಾರೆ, ಅಲ್ಲೇ ಬರೆದು ಬಿಡ್ತಾರೆ. ನೋಡಿ, ಅಷ್ಟು ಬ್ಯುಸಿ ಇದ್ರೂ ಕೂಡ ಹಂಸಲೇಖ ಅವರು ಮಧ್ಯರಾತ್ರಿ 2 ಗಂಟೆ ಕೂತ್ಕೊಂಡು ಕೂಡ ಎಷ್ಟು ಯೋಚನೆ ಮಾಡ್ತಾರೆ ನೋಡಿ. ತವರಿಗೆ ಬಾ ತಂಗಿ ಟೈಟಲ್ ಸಾಂಗಲ್ಲಿ, ಅಪವಾದ ರಾಹುವಂತೆ ದೇವರನ್ನು ಬಿಡದಂತೆ, ಅಗಸನ ಮಾತು ಅರಸಗೆ ಶೂಲ, ಕೆಡಿಸಿತು ಶಂಕೆ ಸೀತೆಯ ಬಾಳ, ಮನಸ್ಸಿಗೆ ಸಾಕ್ಷಿ ಮನಸ್ಸಂತೆ, ಮನಸ್ಸಿಗೂ ಮಾತು ಬರದಂತೆ, ಒಂದು ರಾಮಾಯಣ ಹೇಳ್ಬಿಟ್ರಲ್ಲಿ. ಅದೇ ರೀತಿ ಇನ್ನೊಂದು ಹಾಡಲ್ಲಿ, ಜೀವ ನೀನಮ್ಮ ನನ್ನ ಪ್ರಾಣ ನೀನಮ್ಮ, ನಾನು ಇರೋದೇ ನಿನ್ನ ಕಾವಲಿಗಮ್ಮ, ತಾಯಿಯೂ ಇಲ್ಲದ ತಬ್ಬಲಿ ಅಲ್ಲನಿ, ಅಣ್ಣನ ಕಣ್ಣಲ್ಲಿ ತಾಯಿಯ ಕಾಣುನಿ, ಅಂದರೆ ಅಣ್ಣನ ಕಣ್ಣಲ್ಲಿ ಅಮ್ಮನ ಕಾಣುನಿ, ಗುಂಡಿಗೆ ಸದ್ದಲ್ಲಿ ನಿನ್ನದೇ ಕೂಗಿದೆ ಕೇಳಿಕೋ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು, ಗುಂಡಿಗೆ ಸದ್ದಲ್ಲಿ ನಿನ್ನದೇ ಕೂಗಿದೆ ಕೇಳಿಕೋ ಅಂತ ಹೇಳೋದನ್ನ ಎಷ್ಟು ಚೆನ್ನಾಗಿ ಬರ್ದಿದೆ ಅಂತ ಪದಪ್ರಯೋಗ ಅದು. ಅದೇ ರೀತಿ ಗಳಿ ಗಳಿ ಗಳಿಗೆ ಅನ್ನೋ ಒಂದು ಸಾಂಗು, ಒಂದು ಲವ್ ಸಾಂಗು ಸಖತ್ತಾಗಿದೆ ಹಾಡೋದು. SPB ಮಂಜುಳಾ ಗುರುರಾಜ್ ಅವರು ಹಾಡಿದ್ದು. ನಾನು ಆಗಲೇ ಹೇಳಿದ್ದು ಅದು ಮಧುಬಾಲಕೃಷ್ಣ ಹಾಡಿದ್ದು, ಅದು ಅದ್ಭುತ ಸಾಂಗ್. ಮಧುಬಾಲಕೃಷ್ಣ ಅವರು ಒಳ್ಳೊಳ್ಳೆ ಹಾಡುಗಳು ಸಿಗ್ತೀವಿ ಸಿನಿಮಾದಲ್ಲಿ. ಅವರು ಈ ಸಿನಿಮಾದ ತುಂಬ ಹೆಸರು ಮಾಡ್ತಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ. ನರಗೊಂಬೆ ನಡುವೊಳಗೆ ಬಳುಕಾಯ್ತು ಈ ನಡಿಗೆ, ಪ್ರಿಯವಾದ ತೋಳೊಳಗೆ ಬಿಗಿಯಾಯಿತು ಮೈಯೊಳಗೆ, ಅರ್ಧನಾರಿ ಪರಮೇಶ ಆಗೋ ಆಸೆ ಒಳಗೊಳಗೆ, ಮನ್ಮಥಯ್ಯನ ಉಪದೇಶ ಕೇಳೋ ಆಸೆ ಕಿವಿಗಳಿಗೆ ಅಂತ. ಚೆನ್ನಾಗಿದೆ ನೋಡಿ. ಒಂದೊಂದು ಸನ್ನಿವೇಶ ಹೇಳ್ತಿದ್ದಾಗಲೂ ಕೂಡ ಅಜಯ್ ಕುಮಾರ್ ಅವರು ಹಂಸಲೇಖ ಅವರು ಬರಿತಾ ಹೋಗ್ತಿರ್ತಾರೆ. ಎಲ್ಲ ಮಧ್ಯರಾತ್ರಿ ಸೃಷ್ಟಿಯಾದಂಥ ಹಾಡುಗಳಿದು. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಇದಂತೂ ಅಣ್ಣ ತಂಗಿ ನಡುವೆ ಒಂದಿರುವಂಥ ಒಂದು ಅತ್ಯದ್ಭುತ ಗೀತೆ, ಮಾಸ್ಟರ್ ಪೀಸ್ ಹಾಡು ಅಂತ ಹೇಳ್ಬೋದು. ಈ ಮಗುವಿಗೆ ನೆರಳಾಗೋ ಆ ತಂದೆಯ ಮನವು ಕರಗದೆ,
ಕಣ್ಣ ಕವಿದಿರೋ ಗ್ರಹಣ ಕಳೆಯದೆ ಈ ಮಕ್ಕಳು ಸಂಧಾನದ ದೇವತೆಗಳು ಅಪ್ಪ ಎನ್ನುತ್ತಾ ಅಮ್ಮ ಎನ್ನುತ್ತಾ ತಂದು ಬೆಸೆವರು ಅಂತ. ಚೆನ್ನಾಗಿದೆ ನೋಡಿ. ನಿನ್ನ ಮಗುವ ಪುಣ್ಯ ನಿನ್ನ ನೆತ್ತಿ ಕಾವುದು ಕುಂಕುಮ ನಗುವುದು ಅಂತ. ಎಷ್ಟು ಒಳ್ಳೆ ಒಂದು ಹಾರೈಕೆ ಅದು. ಆ ಹಾಡಿನ ಹಾರೈಕೆ ಚೆನ್ನಾಗಿದೆ ನೋಡಿ. ತಂಗಿ ನಿನ್ನ ಉಸಿರಲ್ಲಿ ನಿನ್ನ ಅಣ್ಣನ ಹೆಸರಿದೆ ಅಂತ. ಅಣ್ಣ ತಂಗಿ ಬಾಂಧವ್ಯಕ್ಕೆ ಹೇಳಿದ ಹಾಡಿದು. ಮಧು ಬಾಲಕೃಷ್ಣ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಯೇಸುದಾಸ್ ಅವರಿಗೆ ಹೋಲುವಂಥ ಧ್ವನಿ ಸೂಪರಾಗಿ ಆಡಿದ್ದಾರೆ. ಕೆಲವೊಂದು ನೋಡಿ ಆ ಸಿನಿಮಾ ಚಿತ್ರೀಕರಣದಲ್ಲಿ ಕ್ಲೈಮ್ಯಾಕ್ಸ್ನ ಮೊದಲೇ ತೆಗಿಬೋದು, ಮಧ್ಯೆ ತೆಗಿಬೋದು, ಈ ಥರ ಮಾಡ್ತಿರ್ತಾರೆ. ಒಂದು ಹಳ್ಳಿಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ತಾರೆ. ಆ 4-5 ಯಂಗ್ಸರ್ ನಿಂತು ನೋಡ್ತಾ ಇರ್ತಾರೆ. ಅಜಯ್ ಕುಮಾರ್ ಅದು ಹೋಗಿರ್ತಾರೆ. ಆ ಯಂಗ್ಸರು ಎಲ್ಲ ಅಜಯ್ ಕುಮಾರ್ ಹಿಂದನೇ ಫಾಲೋ ಮಾಡ್ತಿರ್ತಾರೆ. ನೀನು ಹೇಳೆ ಅಂತ ಕೇಳ್ತಾರೆ. ಅಜಯ್ ಕುಮಾರ್ ಏನಮ್ಮ ಏನು ಬೇಕಮ್ಮ ನಿಮಗೆ ಅಂತ. ಆಗ ಯಂಗ್ಸರು ಹೆತ್ತವರು ತಾಯಿಲತ್ತವರು ನೀವು ತಾನೇ ಮಾಡಿದ್ದು ಅಂತ. ಹೌದು ಅಂತ. ಅದು ಹೆಂಗೋ ಇಟ್ಟಾಗೋಯ್ತು, ಇಟ್ಟಾಗಲ್ಲ ಅಂದ್ಬಿಡ್ತಾರೆ ಯಂಗ್ಸರು. ಯಾಕಮ್ಮ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನೀವು ಹೆಂಡ್ತಿನೂ ಸಾಯಿಸ್ತೀರಾ, ಅಂದರೆ ಶಿವಣ್ಣ ನಾಯಕಿನೂ ಸಾಯಿಸ್ತೀರಾ, ತಂಗಿನೂ ಸಾಯಿಸ್ತೀರಾ, ಇನ್ನೇಂಗೆ ಓಡುತ್ತೆ ಸಿನಿಮಾ ಅಂತಾರೆ. ಆಗ ಅಜಯ್ ಕುಮಾರ್ ಹೇಳ್ತಾರೆ, ನಾನು ಯಾಕೆ ನೀವೀಗ ಮಾತಾಡ್ಸಿದ್ರಿ ಅಂತ. ಈ ಸೀನ್ ಹೇಳಕ್ತಾನೆ ಮಾತಾಡ್ಸಿದ್ರಿ. ಸುಮ್ಮನೆ ಒಂದು ಹ್ಯಾಪಿ ಎಂಡ್ ಮಾಡಿದ್ರೆ ನೀವು ನಾನು ಮಾತಾಡಿಸ್ತಿರ್ಲಿಲ್ಲ, ಬಿಟ್ಬಿಡ್ತಿದ್ರಿ. ನೋಡಿ ನಿಮಗೇನೋ ಓಡಿತು, ಅದಕ್ಕೆ ನೀವು ಮಾತಾಡಿಸಿದ್ರಿ, ಕಚ್ಕೊಳುತ್ತೆ, ಇದು ಓಡುತ್ತೆ ನೋಡಿ ಸಿನಿಮಾ ಅಂತಾರೆ. ಅಂದರೆ ಕಾಮಿಡಿ ಮಾಡ್ತಾರೆ. ಇಲ್ಲ ಓಡಲ್ಲ ಅಂತ ಹೆಂಗ್ಸರು. ಇದು ರಿಯಲಾಗಿ ಆಗಿತ್ತು, ಖಂಡಿತ ಇಟ್ಟಾಗುತ್ತೆ ಸಿನಿಮಾ ಅಂತ ಅಜಯ್ ಕುಮಾರ್ ಅವರು. ಎಲ್ಲ ಆದಮೇಲೆ ಸಿನಿಮಾನ ಒಂದು ಪ್ರೀಮಿಯರ್ ಶೋ ಮಾಡ್ತಾರೆ. ಅಲ್ಲಿ ಮಾಲಾಶ್ರೀ ಅವರು, ರಾಮು ಅವರು, ಆ ಸರ್ಕಲ್ ಯಾರಿದೆ ಕ್ಲೋಸ್ ಸರ್ಕಲ್ ಬಂದು ನೋಡ್ತಾರೆ. ಸಿನಿಮಾದ ಪ್ರೊಜೆಕ್ಷನ್ ಹೋಗ್ತಿರ್ಬೇಕಾದ್ರೇ ಸಾಯಿ ಪ್ರಕಾಶ್ ಅವರು, ಮಧು ಅವರು ಹೊರಗಡೆ ಬಂದು ಕೂತ್ಕೊಂಡು, ಯಾಕೋ ಸಿನಿಮಾ ನನಗೆ ಯಾಕೋ ಇದು ಓಡೋ ಡೌಟ್ ಅನ್ನಿಸ್ತಾ ಇದೆಯಲ್ಲ, ಯಾಕೋ ಡೌಟ್ ಅಲ್ಲ ಅಂತ ಅವ್ರಿಗೊಂದು ಅನುಮಾನ ಇರಲಿ ಅಂತ ನೋಡ್ತಾರೆ. ಸಿನಿಮಾ ಮುಗಿದ ಮೇಲೆ 1 ಗಂಟೆ ಥಿಯೇಟ್ರಿಂದ ಯಾರು ಆಚೆ ಬರಲ್ಲ. ಮಾಲಾಶ್ರೀ ಅವರು, ರಾಮು ಅವರೆಲ್ಲ ಎಮೋಷನಲ್ ಆಗಿರ್ತಾರೆ. ಎಲ್ಲ ಬಂದು ಅಜಯ್ ಕುಮಾರ್ ಅವ್ರನ್ನ ಸಾಯಿ ಪ್ರಕಾಶ್ ತಂಬ್ಕೊತಾರೆ. ಸಖತ್ತಾಗಿ ಮಾಡಿದ್ದಾರೆ. ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಇದು B ಸೆಂಟ್ರು C ಸೆಂಟ್ರಲ್ಲಿ ಸಖತ್ತಾಗಿ ಓಡುತ್ತೆ ಸಿನಿಮಾ, ನೋಡಿ ತುಂಬ ಹಿಟ್ ಆಗುತ್ತೆ ಅಂತ. ಆಗ ಸಾಯಿ ಪ್ರಕಾಶ್ ಧೈರ್ಯ ಬರುತ್ತೆ. ಆಗ ಶಿವಣ್ಣನಿಗೆ ವಿಷಯ ಹೋಗುತ್ತೆ. ಆಗ ಶಿವಣ್ಣ ಮನೆಗೆ ಕರ್ಸ್ಕೋತಾರೆ ಅಜಯ್ ಕುಮಾರ್ ಅವ್ರನ್ನ. ಅಜಯ್ ಕುಮಾರ್ ಅವರು ಶಿವಣ್ಣ ಮನೆಗೆ ಹೋದಾಗ ಎದ್ದು ನಿಂತ್ಕೊಂಡು ಕೈ ಕೊಡ್ತಾರೆ ಶಿವಣ್ಣ. ಅಜಯ್, ನಾನು ಕೆಲವು ಕಡೆ ಕಟ್ ಮಾಡಿ ಅಂತ ಹೇಳಿದ್ದೆ, ನೀವು ಬೇಡ ಅಂದ್ರಿ, ಬಟ್ ಆ ಸೀನ್ನೇ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಥಿಂಕಿಂಗ್ ಇದೆ ನಿಮಗೆ, ಗ್ರೇಟ್, ನೀವು ಥ್ಯಾಂಕ್ಸ್ ಅಂತಾರೆ. ನೆಕ್ಸ್ಟ್ ಸಿನಿಮಾಗಳು ಮಾಡೋಣ ಅಂತಾರೆ. ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗೋದೇ ಕಾವೇರಿ ಗಲಾಟೆ ಆಗಿರುತ್ತೆ. ಆ್ಯಕ್ಚುಲಿ ಇನ್ನೂ 3 ವಾರ ಡಿಲೇ ಮಾಡಿ ಮತ್ತೆ ಬಿಡುಗಡೆ ಮಾಡ್ತಾರೆ. ಆಗ ಪ್ರೊಡ್ಯೂಸರ್ಗೆ ಕೆಲವು ಜನ ಕಿವಿಗೆ ಹೇಳ್ತಾರೆ, ಅಯ್ಯೋ ಡೇಟ್ ಒಮ್ಮೆ ಅನೌನ್ಸ್ ಮಾಡಿ ಮತ್ತೆ ಲೇಟ್ ಆದರೆ ಓಡಲ್ಲ ಕಣಯ್ಯ ಅಂತ. ಇರಲಿ ಪರವಾಗಿಲ್ಲ ಮಾಡಿ ಸರ್ ಅಂತ ಹೇಳ್ತಾರೆ ಅಜಯ್ ಅವರು. 3 ವಾರ ಕಳೆದು ರಿಲೀಸ್ ಮಾಡ್ತಾರೆ. ಬ್ಲಾಕ್ ಬಸ್ಟರ್ ಸೂಪರ್ ಡೂಪರ್ ಹಿಟ್. ಹಂಸಲೇಖ ಅವರು ಹಾಡು ಸೃಷ್ಟಿ ಮಾಡೋದು ಮಧ್ಯರಾತ್ರಿ 2 ಗಂಟೆಯಿಂದ 4 ಗಂಟೆ ಒಳಗೆ ಟ್ಯೂನ್ ಹಾಕಿ ಆನಂತರ ಲಿರಿಕ್ಸು ಎಲ್ಲ 1 ವಾರದಲ್ಲಿ ಆಗೋದು. ಕಂಪ್ಲೀಟ್ ನೋಡೋಕೆ ಹೋದರೆ 2 ದಿನ ಅಷ್ಟೇ ಅದು, ಬಟ್ ಗ್ಯಾಪ್ ಬಿಟ್ಟು ಮಾಡಿರ್ತಾರೆ. ಇದೆಲ್ಲ ರೆಕಾರ್ಡಿಂಗ್ ಮಾಡಿ ಸ್ಟುಡಿಯೋ ಪ್ರಸಾದಲ್ಲಿ ರೆಕಾರ್ಡಿಂಗು ಅಲ್ಲೇ ಆಗೋದು. ಆಗ ಒಂದು 50 ಡೇಸ್ದು ಪ್ರೆಸ್ ಮೀಟ್ ಮಾಡ್ತಾರೆ ಮಲ್ಲೇಶ್ವರಂನಲ್ಲಿ. ಆಗ ಸಾಯಿ ಪ್ರಕಾಶ್ ಹೇಳ್ತಾರೆ, ಈ ಸಿನಿಮಾಕ್ಕೆ ಮೇನ್ ಪಿಲ್ಲರ್ ಇಬ್ಬರು, ಒಂದು ಅಜಯ್ ಕುಮಾರ್, ನೆಕ್ಸ್ಟ್ ಪಿಲ್ಲರ್ ಹಂಸಲೇಖ, ಅದ್ಭುತ ಹಾಡುಗಳು, ಆಮೇಲೆ ನಾನು ಅಂತಾರೆ. ನೋಡಿ RS ಗೌಡ್ರು ಎಲ್ಲೋ ಸಿಗ್ತಾರೆ. ಒಂದು ಕತೆ ಬೇಕು ಅಂತ ಅನುಪ್ರಭಾಕರ್ಗೆ ಮತ್ತು BC ಪಾಟೀಲ್ ಅವ್ರಿಗೆ ಮಾಡಬೇಕಾದ ಸಿನಿಮಾ ಕತೆ ಎಲ್ಲ ಚೇಂಜ್ ಮಾಡಿ ಆಮೇಲೆ ಶಿವಣ್ಣನಿಗೆ ಹೋಗುತ್ತೆ. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈಗ ತವರಿಗೆ ಬತ್ತಂಗೆ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.